ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಟ್ರಿಕ್ ಆರ್ ಟ್ರೀಟಿಂಗ್ ಅಂದರೆ ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ನ ಮಕ್ಕಳು ಹಾಕೊಂಡು ಟ್ರಿಕ್ ಆರ್ ಟ್ರೀಟ್ಗೆ ಹೋಗಿದ್ರು. ಹೋದ ವರ್ಷ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ನೆನಪಿರುತ್ತೆ, ನಾನು ಹೋಗಿರಲಿಲ್ಲ. ಫ್ರೆಂಡ್ ಮತ್ತು ಅವರ ಪೇರೆಂಟ್ಸ್ ಜೊತೆ ಮಕ್ಕಳು ಹೋಗಿದ್ರು. ಸೊ ಒಂದು ವರ್ಷದಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಅಮ್ಮ ಬರಬೇಕು ನೀವು ಈ ಸರಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಸಿಂಪಲಾಗಿ ಒಂದು ಕಾಸ್ಟ್ಯೂಮ್ ಹಾಕೊಂಡು ಅವ್ರ ಜೊತೆ ಹೋಗಿದ್ದೆ. ಇನ್ನು ಮನೆ ಮುಂದೆ ಮಕ್ಕಳಿಗೆ ಟ್ರೀಟ್ಸ್ ಇಟ್ಟಿದ್ವಿ ಅಲ್ಲ, ಸೊ ಅವರು ಬಂದು ಅಂದರೆ ಡಿಫ್ರೆಂಟ್ ಕಾಸ್ಟ್ಯೂಮ್ಸಲ್ಲಿ ಬರ್ತಾರಲ್ವ ಮನೆ ಮುಂದೆ, ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಮೊದಲೇ ನಂಗೆ ಇಂಟೆನ್ಷನ್ ಇರಲಿಲ್ಲ ವೀಡಿಯೋಸ್ ಹಾಕಬೇಕಂತ, ಬಟ್ ತುಂಬ ಕ್ಯೂಟ್ ಕಾಸ್ಟ್ಯೂಮ್ಸ್ ಎಲ್ಲ ನೀವು ನೋಡ್ಬೋದಲ್ವಾ ಅನ್ನೋದಕ್ಕೋಸ್ಕರ ವಿಡಿಯೋ ಶೇರ್ ಮಾಡಿದೆ. ಇನ್ನು ಓಡಾಡಿ ಸುಸ್ತಾಗಿತ್ತು. ಮನೆಗೆ ಬಂದಮೇಲೆ ಬಿರಿಯಾನಿ ಚಿಕನ್ ಫ್ರೈ ಇತ್ತು, ಊಟ ಮಾಡೋದಕ್ಕೂ ಸರಿ ಹೋಯಿತು. ಮಕ್ಳಿಗಂತೂ ತುಂಬಾ ಕಾಲು ನೋವು ಬಂದಿತ್ತು, ಯಾಕಂದರೆ ನಮ್ಮದು ತುಂಬಾ ದೊಡ್ಡ ನೇಬರು. ಅದರಲ್ಲಿ ಅರ್ಧ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇನ್ನು ದೊಡ್ಡವರೆಲ್ಲ ಮನೇಲಿ ಯಾರು ಮಕ್ಕಳಿರಲ್ವೋ ಅವರು ಈ ಥರ ಹೊರಗಡೆ ಕೂತ್ಕೊಂಡು ಚಾಕ್ಲೇಟ್ಸ್ ಎಲ್ಲ ಕೊಡ್ತಾರೆ. ಮಕ್ಕಳಿರೋರು ಟ್ರಿಕ್ ಆರ್ ಟ್ರೀಟ್ಗೆ ಹೊರಟೋಗ್ತಾರೆ. ಸೊ ಇದೊಂಥರ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಮಕ್ಕಳು ಫೋರ್ಸ್ ಮಾಡಿದ್ದಕ್ಕೆ ನಾನು ಅವ್ರು ಬಂದಮೇಲೆ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ತುಂಬಾ ಇಷ್ಟ ಆಯಿತು ನನಗೂ ಕೂಡ. ಇನ್ನು ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಪಾಸಿಟಿವ್ ಕಮೆಂಟ್ಸೇ ಜಾಸ್ತಿ ಬಂದಿತ್ತು, ಬಟ್ ಸ್ವಲ್ಪ ಜನ ಇರ್ತಾರಲ್ವ ನೆಗೆಟಿವ್ ಕಮೆಂಟರ್ಸ್, ಅವ್ರಿಗೂ ಏನಕ್ಕೆ ಅವ್ರ ಹಬ್ಬ ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಹಬ್ಬ ಅವ್ರು ಮಾಡ್ತಾರಾ, ಅದು ಇದು ಅಂತ ಏನೇನೋ ಬಂದಿತ್ತು. ಬಟ್ ನಾನು ಹೇಳೋದೇನಂತಂದರೆ ನಾವಿರೋ ಜಾಗಕ್ಕೆ ರೆಸ್ಪೆಕ್ಟ್ ಕೊಡಲೇಬೇಕು. ಹಾಗಾಗಿ ಏನು ನಾವು ಹಬ್ಬ ಅಂತ ಏನೂ ಮಾಡ್ತಾ ಇಲ್ಲ, ಮಕ್ಳಿಗೊಂದು ಆ್ಯಕ್ಟಿವಿಟಿ ಥರ ಅಷ್ಟೇ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಡು ಹೋಗಿದ್ದು ಇದನ್ನು ನಿಮ್ಮ ಜೊತೆಗೂ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವರ್ಷ ಟ್ರಿಕ್ ಆರ್ ಟ್ರೀಟ್ ಈ ರೀತಿ ಇತ್ತು. ಇನ್ನು ಕೊನೆಯಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.